ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಒಂದು. ಹಿಂದೆ ವೀರ ಮದಕರಿನಾಯಕರು ಆಳಿದ ಒನಕೆ ಓಬವ್ವಳ ಕ್ಷಾತ್ರ ತೇಜಸ್ಸಿನ ಬೀಡು ಎಂಬ ಖ್ಯಾತಿ ಪಡೆದಿದೆ. ಇಲ್ಲಿರುವ ಮಠಮಾನ್ಯಗಳು, ಪುಣ್ಯಕ್ಷೇತ್ರಗಳು, ಶೈಕ್ಷಣಿಕ ಸಂಸ್ಥೆಗಳು ಇಲ್ಲಿನ ಜನರ ಬದುಕಿನ ಮೇಲೆ ಅಪಾರವಾದಂತಹ ಪ್ರಭಾವ ಬೀರಿವೆ. ಚಿತ್ರದುರ್ಗ ಜಿಲ್ಲೆಯು ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಹಾಗೆಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಯ ಹಾದಿಯಲ್ಲಿ ಸಾಗಿದ್ದು, ಇಲ್ಲಿನ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, ಸರ್ಕಾರಗಳು ನಡೆಸುವ ಶಾಲಾ ಕಾಲೇಜುಗಳಲ್ಲಿ ಕಲಿಯುವ ಮಕ್ಕಳು ಈ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಹಿರೇಗುಂಟನೂರು ಹೋಬಳಿಯ ಒಂದು ಗ್ರಾಮ ಕುರುಬರಹಳ್ಳಿ. ಸುತ್ತಲೂ ನೀರಾವರಿಯ ಹೊಲಗದ್ದೆಗಳಿಂದ ಕೂಡಿದ್ದು ವಿಶಾಲವಾದ ಭೂಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿದೆ. ಈ ಗ್ರಾಮದಲ್ಲಿ ವಿಶೇಷವಾಗಿ ರೈತಾಪಿ ವರ್ಗದ ಜನರಿದ್ದು, ಇದೊಂದು ಸುಂದರ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬೆಳೆದಿದೆ. ಇಂತಹ ಒಂದು ಗ್ರಾಮದಲ್ಲಿ 1982ರಲ್ಲಿ ಸರ್ಕಾರಿ ಪ್ರೌಢಶಾಲೆಯೊಂದು ಪ್ರಾರಂಭಗೊಂಡಿದ್ದು, ಸುಮಾರು 4.25 ಎಕರೆ ವಿಶಾಲ ಮೈದಾನದಲ್ಲಿ ಸುಸಜ್ಜಿತವಾದ 19 ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಕಾಣುವಂತಹ ಬೀದಿ ಇಲ್ಲಿಂದ ಹಿರೇಗುಂಟನೂರಿಗೆ ಮತ್ತು ಹಳಿಯೂರು ಮಾರ್ಗವಾಗಿ ಚಿತ್ರದುರ್ಗಕ್ಕೆ ಸಾಗಬಹುದಾಗಿದೆ. ಈ ವಿಶಾಲವಾದ ಮೈದಾನದಲ್ಲಿ ವಿದ್ಯಾರ್ಥಿಗಳು ಸದಾ ಲವಲವಿಕೆಯಿಂದ ಓಡಾಡಿಕೊಂಡಿದ್ದು ಈ ಶಾಲೆಗೆ ಒಂದು ಶೋಭೆಯನ್ನು ತಂದಿರುತ್ತಾರೆ. ಶಾಲೆಗಳಲ್ಲಿ ಸುಸಜ್ಜಿತವಾದಂಥ ಕೊಠಡಿಗಳು, ಡಿಜಿಟಲ್ ರೂಮ್ಗಳು, ರಂಗಮಂದಿರ ಇತ್ಯಾದಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿಯ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಸುತ್ತಮುತ್ತಲ ಬೆನಕನಹಳ್ಳಿ, ತಿರುಮಲಾಪುರ, ಕಳ್ಳಿಹಟ್ಟಿ, ಹಳಿಯೂರು ಮುಂತಾದಂಥ ಗ್ರಾಮಗಳಿಂದ ಕಲಿಯುವುದಕ್ಕಾಗಿ ಬರುತ್ತಾರೆ. ಈ ಶಾಲೆಯಲ್ಲಿಯ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಪ್ರಾರ್ಥನಾ ವೇಳೆಗೆ